ಹಲೋ ಗೆಳೆಯರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿತೀನಿ. ಎಲ್ಲರೂ ಹ್ಯಾಪಿಯಾಗಿರಿ. ನಾನಿವತ್ತೊಂದು ಮೆಂತೆ ಬಾತ್ ಮಾಡೋದು ತೋರಿಸ್ತಾ ಇದ್ದೀನಿ. ಮೆಂತೆ ಸೊಪ್ಪಿನ ಬಾತು ಎಲ್ಲರಿಗೂ ಇಷ್ಟ ಆಗುತ್ತೆ. ತುಂಬ ಥರದ್ದು ಎಲ್ಲ ಕಡೆ ನೋಡಿರ್ತೀರ, ಎಲ್ರಿಗೂ ಗೊತ್ತಿದೆ. ಆದ್ರೆ ನಾನಿವತ್ತು ಮಾಡ್ತಾ ಇರೋದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಈರುಳ್ಳಿ 3, ಟೊಮೆಟೊ 3, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಇಷ್ಟನ್ನು ನಾನು ಒಂದು ಕಪ್ ಮೊಸರು ಜೊತೆಗೆ ರುಬ್ಕೊಂತೀನಿ. ಇದೆಲ್ಲದನ್ನು ಆಮೇಲೆ ಒಗ್ಗರಣೆಗೆ 1 ಎಲೆ, 2 ಏಲಕ್ಕಿ, 2 ತುಂಡು ದಾಲ್ಚಿನ್ನಿ, 4 ಲವಂಗ. ಯಾಕೆಂದರೆ ಗರಂ ಮಸಾಲ ಹಾಕೋದ್ರಿಂದ ಇದು ಸ್ವಲ್ಪನೇ ಹಾಕ್ತಾ ಇದ್ದೀನಿ. ತುಂಬ ಸ್ಟ್ರಾಂಗ್ ಆಗೋದು ಬೇಡ ಅಂತ ಇದು ಸ್ವಲ್ಪ ಗರಂ ಮಸಾಲ. ಮೆಂತ್ಯ ಸೊಪ್ಪು, ಒಂದು ದೊಡ್ಡ ಕಟ್ಟು ಮೆಂತ್ಯ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಿ. ಇದನ್ನೆಲ್ಲ ಈಗ ತೊಳ್ಕೊಂಡು ರುಬ್ಕೊಂತೀನಿ. ಉಪ್ಪು, ಅರ್ಧ ರಿಫೈಂಡ್ ಆಯಿಲ್, ಅರ್ಧ ತುಪ್ಪ ಹಾಕ್ತೀನಿ. ನೋಡಿ, ನಾನೊಂದು 3 ಗ್ಲಾಸ್ ಅಕ್ಕಿ ಹಾಕ್ತಾ ಇದ್ದೀನಿ. ಅದಕ್ಕೆ ಕರೆಕ್ಟಾಗಿ ನಾನು ಮಾಡ್ತೀನಿ. ಈ 3 ಗ್ಲಾಸಿಗೆ ನಾನು 6 ಗ್ಲಾಸ್ ನೀರು ಹಾಕ್ತೀನಿ. 6.5 ಗ್ಲಾಸ್ ನೀರು ಹಾಕ್ತೀನಿ. ಇಷ್ಟನ್ನು ರುಬ್ಬಿ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ನಾನು ತೋರಿಸ್ತೀನಿ. ನೋಡಿ, ಇಷ್ಟನ್ನು ಈಗ ನಾನು ಪೇಸ್ಟ್ ಮಾಡ್ಕೊತೀನಿ. ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಪುದೀನ, ಮೊಸರು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಮಿಕ್ಸಿಲಿ ಇದೆಲ್ಲ ಹಾಕೊಂಡ್ಬಿಟ್ಟು ನಾನು ಒಂದೇ ಸತಿ ಪೇಸ್ಟ್ ಮಾಡ್ಕೊತೀನಿ. ಪೇಸ್ಟ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಅರ್ಧ ಎಣ್ಣೆ, ಅರ್ಧ ತುಪ್ಪ ಹಾಕಿದ್ದೀನಿ. ಎಣ್ಣೆನೂ ಅರ್ಧ ತುಪ್ಪನೂ ಹಾಕಿದ್ದೀನಿ. ಈಗ ಅಕ್ಕಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಎಣ್ಣೆನೂ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ನೋಡಿ, ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಈರುಳ್ಳಿ ಹಾಕ್ಕೊಳ್ತೀನಿ. ಈ ಸ್ವಲ್ಪ ಕೆಂಪಾದ್ಮೇಲೆ ಈ ಸೊಪ್ಪು ಹಾಕ್ತೀನಿ. ಅದು ಚೆನ್ನಾಗಿ ಬಾಡ್ಕೊಂಡ್ಮೇಲೆ ನೋಡಿ ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ನೋಡಿ, ಅದಕ್ಕೆ ನಾನು ದೊಡ್ಡ ಒಂದು ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ, ನಿಂಬೆಹಣ್ಣು, ಆಮೇಲೆ ಇಟ್ಕೊಳ್ತೀನಿ. ನೋಡಿ, ಸೊಪ್ಪು ಹಾಕ್ತಾಯಿದ್ದೀನಿ. ಇದು ಚೆಂದಾಗಿ ಬಾಡಿದ ಮೇಲೆ ನಾನು ಈ ಮಸಾಲೆನ ಹಾಕ್ತೀನಿ. ಈ ಮಸಾಲೆ ಜೊತೆಗೆ ಗರಂ ಮಸಾಲ ಮತ್ತು ಅರಿಶಿನ ಪುಡಿ ಹಾಕ್ತೀನಿ. ನೋಡಿ, ಮೆಂತ್ಯ ಸೊಪ್ಪು ಚೆಂದಾಗಿ ಬಾಡ್ಕೊಂಡಿದೆ. ಈಗ ನಾನು ಈ ರುಬ್ಬಿದ ಮಸಾಲ ಮತ್ತು ಗರಂ ಮಸಾಲ, ಅರಿಶಿನ ಪುಡಿ ಇದಕ್ಕೆ ಹಾಕ್ತೀನಿ. ಎಣ್ಣೆ ಬರೋ ತನಕ ಬಾಡ್ಕೊಳ್ಳಿ. ಉಪ್ಪು ಹಾಕ್ಬಿಡ್ತೀನಿ. ನಾನು ನನ್ನ ಅಳತೆಯಲ್ಲಿ ಉಪ್ಪು ಹಾಕೊಂಡಿದ್ದೀನಿ. ನಿಮ್ಮ ಅಳತೆಯಲ್ಲಿ ಉಪ್ಪು, ಖಾರ ನಿಮ್ಮ ಅಳತೆಯಲ್ಲಿ ಹಾಕೊಳ್ಳಿ. ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಇರುತ್ತೆ. ಅದರಿಂದ ಸ್ವಲ್ಪ ಬಾತು ಒಂಚೂರು, ತುಂಬ ಅಲ್ಲ, ಒಂಚೂರು ಕಹಿ ಇರುತ್ತೆ. ಆದರೂ ಹೆಲ್ತಿಗೆ ತುಂಬ ಒಳ್ಳೆಯದು, ಅದರಿಂದ ಮಾಡೋದು. ನೋಡಿ, ಎಣ್ಣೆ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ. ನೋಡಿ, ಎಷ್ಟು ಚೆನ್ನಾಗಿ ಮಸಾಲೆ ಆಗಿದೆ. ಈಗ ಈ ಆಲೂಗಡ್ಡೆ ಹಾಕ್ತೀನಿ. ಇನ್ನೊಂದು 2 ನಿಮಿಷ ಆದಮೇಲೆ ನಾನು ಅಕ್ಕಿ ಹಾಕ್ತೀನಿ. ನೀರು ಹಾಕ್ತೀನಿ, ನಿಂಬೆಹಣ್ಣು ಹಾಕ್ತೀನಿ. ಅಕ್ಕಿ ಹಾಕ್ತಾಯಿದ್ದೀನಿ. ನೋಡಿ, ಚೆಂದ ಕುದೀತು. ಈಗ ನಾನು ಮುಚ್ಚಿಬಿಟ್ಟು 10 ನಿಮಿಷ ಬೇಯಿಸ್ತೀನಿ. ವಿಸಿಲ್ ಹಾಕಿದೆ. ಫ್ಲೇಮ್ ಸ್ವಲ್ಪ ಮೀಡಿಯಮ್ ಮಾಡ್ಕೊತೀನಿ. ಆಗಿದೆ. ಎಲ್ಲರೂ ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಿಂದು ನೋಡಿದ ಮೇಲೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.